ಎಲ್ಲರಿಗೂ ನಮಸ್ಕಾರ. ಸಹನಾ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಯುಗಾದಿ ಸ್ಪೆಷಲ್ ಆಗಿ ನಾನಿಲ್ಲಿ ಕಡಲೆಬೇಳೆ ವಡೆನ ಮಾಡೋದನ್ನ ಹೇಳ್ತಾ ಇದ್ದೀನಿ. ಇದು ಯಾವ ಥರ ಅಂದರೆ ತುಂಬ ಕ್ರಿಸ್ಪಿಯಾಗಿ ಜೊತೆಗೆ ಟೇಸ್ಟಿಯಾಗಿ ಕೂಡ ಬಂತು ಅಂತ ಹೇಳ್ತಾ ನೀವು ಕೂಡ ಟ್ರೈ ಮಾಡಿ, ಹಬ್ಬಗಳಿಗೆ ಸ್ಪೆಷಲ್ ಆಗಿರುತ್ತೆ ಅಂತ ಹೇಳ್ತಾ ನಾನಿಲ್ಲಿ ಒಂದು ಅರ್ಧ kg ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಂದು 4 ರಿಂದ 5 ಗಂಟೆ ಟೈಮು ನೆನೆಸಿಟ್ಕೊಳ್ತಾ ಇದ್ದೆ. ನೆನೆಸಿಟ್ಕೊಂಡ ನಂತರ ನಾನಿಲ್ಲಿ ಇದನ್ನು ನೀರೇ ಹಾಕ್ತೇನೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೂಡ ನೀರು ಹಾಕೋದು ಬೇಡ. ನೋಡಿ, ಇದು ತುಂಬ ಸಾಫ್ಟಾಗಿ ಬರುತ್ತೆ. ಜೊತೆಗೆ ನುಣ್ಣಗೆ ಮಾಡ್ಕೋಬೇಡಿ, ಮಧ್ಯೆ ಬೇಳೆ ಥರ ಹಾಗೇ ಇರಲಿ. ಜಾಸ್ತಿ ನುಣ್ಣಗೆ ಮಾಡ್ಕೊಂಬಿಟ್ರೆ ಇದು ಟೇಸ್ಟು ಹೊರಟೋಗ್ಬಿಡುತ್ತೆ ಅಂತ ಹೇಳ್ತಾ ಇದು ಎತ್ತಿಟ್ಕೊಂಡ್ಬಿಡೋಣ. ಈಗ ನಾನಿಲ್ಲಿ 2 ಕಂತೆ ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ಸೋಸಿ ಜೊತೆಗೆ ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೊಂಡ ನಂತರ ನಾನಿಲ್ಲಿ ಒಂದು 3 ರಿಂದ 4 ದಪ್ಪ ಸೈಜ್ ಆಗೋಷ್ಟು ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ, ಅಂದರೆ ತುಂಬ ಸಣ್ಣ ಮಾಡ್ಕೊಂಡಿಲ್ಲ, ಯಾಕಂದರೆ ಇದು ಕ್ರಿಸ್ಪಿಯಾಗಿ ಬರಲಿ ಅಂತ ಕಟ್ ಮಾಡಿ ಸಬ್ಸಿಗೆ ಸೊಪ್ಪು ಜೊತೆಗೆ ಈರುಳ್ಳಿನೂ ಕೂಡ ನಾನು ಮೊದಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಕಡಲೆಬೇಳೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಇದಕ್ಕೇ ಹಸಿಮೆಣಸಿಕಾಯಿನ 2 ಹಾಕ್ಕೊಂಡಿದ್ದೆ. ಜೊತೆಗೆ ಕಲರ್ಗೆ ಅಂತ ಹೇಳಿ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ನೀವು ಇದಕ್ಕೆ ಯಾವುದೇ ರೀತಿ ನೀರನ್ನ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನಾನು ಕೂಡ ನೀರು ಮಿಕ್ಸ್ ಮಾಡ್ಕೊಂಡಿಲ್ಲ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಕಾದ ನಂತರ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಕೈಯಲ್ಲೇ ತಟ್ಕೊಂಡು ನಾನಿಲ್ಲಿ ವಡೆನ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಎಲ್ಲಿ ಒಂದು ಚೂರು ಕೂಡ ಮುರಿದು ಹೋಗ್ತಾ ಇಲ್ಲ. ಯಾಕಂದರೆ ನಾನಿಲ್ಲಿ ಸೋಡಾ ಕೂಡ ಯೂಸ್ ಮಾಡಿಲ್ಲ. ನೀವೇ ನೋಡಿದ್ದೀರಾ, ಸೋಡಾ ಕೂಡ ಯೂಸ್ ಮಾಡಿದರೆ ನಾನಿಲ್ಲಿ ಕ್ರಿಸ್ಪಿಯಾಗಿ ಬರೋ ಥರ ಮಾಡೋದನ್ನು ಸೀಕ್ರೆಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ನಿಮಗೆ ಬೇಕಿತ್ತಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಹಾಕ್ಕೊಳ್ಬೋದು. ಜೊತೆಗೆ ನೀವು ಚಕ್ಕೆ ಲವಂಗ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಏನೂ ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ. ಹಾಗೆಯೇ ಸಿಂಪಲ್ಲಾಗಿ ಹಬ್ಬಕ್ಕೇ ಬೇಗ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೆಂಪು ಬಣ್ಣ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, ಇದು ಆಲ್ರೆಡಿ ಅರ್ಧ ಕೆಂಪು ಬಣ್ಣ ಬಂದಿದೆ. ಇದು ಅಷ್ಟೇ ನಮಗೆ ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಂದರೆ ಖಾರ ಜಾಸ್ತಿ ಮಾಡ್ಕೊಳ್ಬೋದು. ನಾನು ಮನೆಯಲ್ಲಿ ಮಕ್ಕಳಿರೋದ್ರಿಂದ ಖಾರನ ಕಡಿಮೆ ಮಾಡ್ಕೊಂಡಿದ್ದೀನಿ. ಬೇಕಂದರೆ ನೀವು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಜೊತೆಗೆ ಇನ್ನರ್ಧ ಪೌಡರ್ ಆಗೋಷ್ಟು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವಾಗ ನೋಡಿ, ಇದು ಗರಿಯಾಗಿ ಬರ್ತಾ ಇದೆ ಅಂತ ಹೇಳ್ತಾ ಕೆಂಪು ಬಣ್ಣ ಬಂದ ತಕ್ಷಣ ಇದನ್ನು ಎತ್ತಿ ಹಾಕ್ಕೊಳ್ಳೋಣ. ಹಬ್ಬಕ್ಕೆ ನಾವು ಇಲ್ಲಿ ಒಬ್ಬಟ್ಟು ಜೊತೆಗೆ ನಾನಿಲ್ಲಿ ವಡೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಕ್ರಿಸ್ಪಿಯಾಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದನ್ನು ನಾನು ಎತ್ಕೊಂಡು ಒಂದು ಪಾತ್ರೆಗಳೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಟೀ ಜೊತೆಗೆ ಅಥವಾ ಕಾಫಿ ಜೊತೆಗೆ ಈ ಥರ ಒಂದು ಟ್ರೈ ಮಾಡಿ. ಯಾಕಂದರೆ ಹಬ್ಬಗಳಲ್ಲೇ ಮಾಡಬೇಕಂತ ರೂಲ್ಸ್ ಏನೂ ಇಲ್ಲ. ಯಾಕಂದರೆ ಈಸಿ ಮೆಥಡಲ್ಲಿ ಇದನ್ನು ಸಿಂಪಲ್ಲಾಗಿ ಗರಿಯಾಗಿ ಮಾಡಬಹುದು ಅಂತ ಹೇಳ್ತಾ ಹಬ್ಬಕ್ಕೆ ಬಿಸಿಯಾದಂತಹ ಕಡಲೆಬೇಳೆ ವಡೆ ರೆಡಿ ಇದೆ ಅಂತ ಹೇಳ್ತಾ ನೋಡಿ, ಹತ್ತಿರದಿಂದನೇ ನಾನು ನಿಮಗೆ ಯಾವ ಥರ ಮುರಿದು ತೋರಿಸ್ತಾ ಇದ್ದೀನಿ ಅಂತ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಒಂದು ಅರ್ಧ kg ಅಥವಾ ಒಂದು 1/4 kg ಮಾಡಿಕೊಂಡ್ರು ಇಲ್ಲ ಅಂದರೂ ಒಂದು 20 ರಿಂದ 30 ವಡೆ ಆಗುತ್ತೆ. ಜೊತೆಗೆ ಟೇಸ್ಟ್ ಕೂಡ ಇರುತ್ತೆ ಅಂತ ಹೇಳ್ತಾ ನಾನಿಲ್ಲಿ ಹತ್ತಿರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟ್ ಆ್ಯಂಡ್ ರುಚಿಯಾಗಿ ಕೂಡ ಇತ್ತು ಅಂತ ಹೇಳ್ತಾ ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.